ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CSJ ಚಾನಲ್. ಇವತ್ತು ನಾನು ಗುರುವಾರ ಇದು ಮಧ್ಯಾಹ್ನದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಏಕೆಂದರೆ ಮಧ್ಯಾಹ್ನ ಹಬ್ಬಕ್ಕೆ ಬೇಕಾದ ಗೆಜ್ಜೆ ವಸ್ತ್ರ, ದೀಪದ ಬತ್ತಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಮತ್ತು ಶ್ರಾವಣ ಮಾಸದಲ್ಲಿ ವಾರ ವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅದಕ್ಕೂ ಗೆಜ್ಜೆ ವಸ್ತ್ರ ಬೇಕು. ನಂತರ ಗೌರಿ ಹಬ್ಬ ಬರ್ತಾ ಇದೆ, ಅದಕ್ಕೂ ಗೆಜ್ಜೆ ವಸ್ತ್ರ ಎಲ್ಲ ತುಂಬ ಬೇಕು ಮತ್ತು ತುಪ್ಪದ ಬತ್ತಿ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಇವತ್ತು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು. ನಾನು ಈ ವಾರದಲ್ಲಿ ಆದಷ್ಟು ಟೈಮ್ ಫ್ರೀ ಮಾಡಿಕೊಂಡು ಇದೆಲ್ಲ ಪೂಜೆಗೆ ಬೇಕಾದ ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನಮ್ಮ ಮನೇಲಿ ಯಾವ ರೀತಿ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಆಡಂಬರದ ವರಮಹಾಲಕ್ಷ್ಮಿ ಹಬ್ಬ ನನಗೆ ಇಷ್ಟ ಆಗಲ್ಲ. ದಯವಿಟ್ಟು ಯಾರು ಕಳಸದ ಮೇಲೆ ಕಳಸ ಇಟ್ಟು ಸೀರೆ ಉಡಿಸಿ ದೇವರಿಗೆ ಪೂಜೆ ಮಾಡ್ತಾಯಿದ್ರೆ ಅದನ್ನು ಮಾಡಬಾರ್ದು. ಅದು ತುಂಬ ದೋಷ ಆಗುತ್ತೆ. ಆ ರೀತಿ ಮಾಡಲೇಬಾರ್ದು. ಏಕೆಂದರೆ ನಾವು ಆಡಂಬರವಾಗಿ ತೋರಿಸ್ಕೊಳ್ಳೋದಕ್ಕಿಂತ ಶ್ರದ್ಧಾ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ನಮಗೆ ಏನು ಪೂಜೆ ತಿಳಿದಿದೆಯೋ ಆ ರೀತಿ ಮಾಡ್ಕೊಂಡು ಬಂದ್ರೇ ತುಂಬ ಒಳ್ಳೆಯದು. ಆ ಥರ ಸೀರೆ ಉಡಿಸಿ ತುಂಬ ಅಲಂಕಾರಕವಾಗಿ ಮಾಡ್ತೀನಿ ಅನ್ನೋದಾದರೆ ಫಸ್ಟು ಗೊಂಬೆ ಕೈ ಕಾಲು ಎಲ್ಲ ಇರೋವಂಥದ್ದನ್ನು ಸಹ ಮಾಡ್ತಾರೆ. ಆದರೆ ಕಳಸ ಇಡೋದಕ್ಕೆ ಮಾಡಬಾರ್ದು. ಅದನ್ನು ಅಲಂಕಾರಿಕ ಲಕ್ಷ್ಮಿಯಾಗಿ ಲಕ್ಷ್ಮಿನ ಆ ರೀತಿ ಎಲ್ಲ ರೆಡಿ ಮಾಡಿ ಮೇಲ್ಗಡೆ ಇಟ್ಟು ಅದರ ಕೆಳಗಡೆ ಲಕ್ಷ್ಮಿ ಕಳಸ ಹೂಡಲೇಬೇಕು. ಅದು ಶಾಸ್ತ್ರೋಕ್ತವಾಗಿ ಆ ರೀತಿಯೇ ಮಾಡಬೇಕು. ನಮ್ಮ ಮನೇಲಿ ಈ ವರ್ಷ ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅನ್ನೋದನ್ನು ಸಹ ವಿಡಿಯೋ ಹಾಕ್ತೀನಿ. ನಮ್ಮ ಮನೇಲಿ ನಾನು ಸಿಂಪಲ್ಲಾಗಿ, ನಮಗೆ ಸೀರೆ ಉಡಿಸೋ ಪದ್ಧತಿ ಇಲ್ಲ. ಯಾಕೆಂದರೆ ನಾವು ಸೀರೆ ಉಡಿಸಲ್ಲ ದೇವಿಗೆ. ಈ ಸೀರೆ ತಂದರೂ ಸಹ ದೇವಿ ಮುಂದೆ ಇಟ್ಟು ಮಡ್ಲಕ್ಕಿ ತುಂಬ್ತೀವಿ. ಆಮೇಲೆ ನಂತರ ನಾನು ಅದನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಸೀರೆ ಉಟ್ಕೊಳ್ಳೋದು. ಅದೇ ರೀತಿ ನಮ್ಮ ಮನೇಲಿ ಮಾಡ್ತಾ ಇರೋದು. ಯಾವ ವರ್ಷವೂ ಸಹ ನಾವು ಕಳಸಕ್ಕೆ ಸೀರೆ ಉಡಿಸಲ್ಲ. ಏಕೆಂದರೆ ಗಂಗೆ ಪೂಜೆ ಮಾಡ್ಕೊಂಡು ಬರಬೇಕು ಫಸ್ಟು ಬೆಳಗ್ಗೆ. ಏಕೆಂದರೆ ಹಿಂದಿನ ದಿನವೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ತಯಾರಿನ ಮಾಡ್ಕೋಬೇಕು. ನಾವು ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆಗೆ ನಾವು ಬೇಗ ರೆಡಿ ಮಾಡ್ಕೋಬೋದು. ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು ತುಂಬ ಶ್ರೇಷ್ಠ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಅದರಿಂದ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ನಾವು ನಂತರ ಕಳಸ ಸ್ಥಾಪನೆ ಮಾಡಬೇಕು. ಫಸ್ಟು ಕುಲದೇವರ ಪೂಜೆ ಆಗಬೇಕು. ಕುಲದೇವರ ಪೂಜೆ ಆಗಿ ನಂತರ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೋಬೇಕಾಗುತ್ತೆ. ಫಸ್ಟು ಗಂಗೆ ಪೂಜೆ ಮಾಡಿ ಗಂಗೆ ತರಬೇಕು. ಅಂದರೆ ನಮ್ಮ ಕಡೆ ಇಲ್ಲೆಲ್ಲ ಹಳ್ಳಿ ಕಡೆ ಅಂದರೆ ಬಾವಿ ಎಲ್ಲ ಇರುತ್ತೆ, ಅಲ್ಲೋಗಿ ಗಂಗೆ ಪೂಜೆ ಮಾಡಿ ತರ್ಬೋದು. ಆದರೆ ನಾವಿಲ್ಲಿರೋದ್ರಿಂದ ಸಿಂಟೆಕ್ಸಲ್ಲಿ ಡೈರೆಕ್ಟ್ ನೀರು ಸಹ ಬರ್ತಾ ಇರಲ್ಲ. ಬೆಳಗ್ಗೆ ಟೈಮು ನಮ್ಮ ಮನೇಲಿ ಸಿಂಟೆಕ್ಸ್ ನೀರಿರುತ್ತೆ. ಅದರಿಂದ ನಾವು ಹಿಂದಿನ ದಿನವೇ ಮಡಿ ನೀರು ಅಂತ ಎತ್ತಿ ಇಟ್ಕೊಂಡಿರ್ತೀನಿ. ಆ ನೀರನ್ನೇ ನಾನು ಕಳಸಕ್ಕೆಲ್ಲ ತುಂಬಿ ಗಂಗೆ ಪೂಜೆ ಮಾಡಿ, ತುಳಸಿ ಮುಂದೆ ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟು ಹೊರಗಡೆ ತುಳಸಿ ಪೂಜೆ ಮಾಡಿಕೊಂಡು ನಾವು ಗಂಗೆ ಪೂಜೆ ಮಾಡಿ ಒಳಗಡೆ ತಂದು ಕಳಸದ ಸ್ಥಾಪನೆ ಮಾಡ್ಕೋಬೇಕು. ಅದೇ ರೀತಿ ನಾನು ವರ್ಷನೇ ಮಾಡೋದು. ನಂತರ ಮನೆ ದೇವರ ಮುಂದೆ ಇಟ್ಟು ಕಳಸನ ಪೂಜೆ ಮಾಡಿ ನಾವು ಎಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು ಅಂತೀವೋ ಅಲ್ಲಿ ಮಂಟಪದಲ್ಲಿ ಕಳಸನ ತಂದು ಇಟ್ಟು ನಂತರ ದೇವಿಗೆ ವಿಳೆದೆಲೆ, ಕಾಯಿ, ಕಳಸಕ್ಕೆ ಏನೇನು ಹಾಕಬೇಕು ಅಕ್ಷತೆ, ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಹಾಕಿ ನಂತರ ಕಳಸನ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಪದ್ಧತಿ. ಹಾಗೆ ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡ್ಕೊಂಡಾಯಿತು ಗುರುವಾರ. ಇದು ಶುಕ್ರವಾರದ ಬೆಳಗಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶುಕ್ರವಾರ ವಾರನೂ ಅಷ್ಟೇ ಸಂಪತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಇದ್ದೇ ಇರುತ್ತೆ. ನಾನು ನೋಡಿ 2 ವಾರ ಮುಗ್ದಿದೆ ಗೊತ್ತಾಗಲಿಲ್ಲ. ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಆ ಪೂಜೆ ಈ ಪೂಜೆ ಅನ್ನೋದು ಇದ್ದೇ ಇರುತ್ತೆ ವಾರನೂ. ಅದರಲ್ಲಿ ವಿಶೇಷ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಬೆಳಗ್ಗೆನೇ ಬೇಗ ಎದ್ದು ತುಳಸಿ ಪೂಜೆ, ಹೊಸ್ತಿಲು ಪೂಜೆ ಎಲ್ಲ ಮುಗಿಸ್ಕೊಂಡು. ಆದರೂ ಇವತ್ತು ಸ್ವಲ್ಪ ಲೇಟಾಗೋಯಿತು. ಏಕೆಂದರೆ ಫಸ್ಟ್ ಶಿಫ್ಟ್ ಇರೋದ್ರಿಂದ ತಿಂಡಿ ಎಲ್ಲ ರೆಡಿ ಮಾಡಿ ನಾನು ಅವ್ರನ್ನ ಆಫೀಸಿಗೆ ಕಳಿಸಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಎಲ್ಲ ಈಗ ತಿಂಡಿ ಎಲ್ಲ ರೆಡಿ ಮಾಡಿ ಪೂಜೆನ ಶುರು ಮಾಡ್ತಾಯಿದ್ದೀನಿ. ಏಕೆಂದರೆ ವಾರ ಲಕ್ಷ್ಮೀ ಪೂಜೆ ಮಾಡೋದನ್ನು ನಾನು ತೋರಿಸ್ತೀನಿ. ಹಾಗೆ ಇವತ್ತು ಪೂಜೆ ಎಲ್ಲ ಮುಗೀತು. ಪೂಜೆ ಆದಮೇಲೆ ನಾನು ವಿಡಿಯೋನ ಮಾಡ್ತಾ ಇರೋದು. ಲಕ್ಷ್ಮೀ ಪೂಜೆ, ಲಕ್ಷ್ಮಿಗೆ ವಾರ ಉಡಿ ತುಂಬೋದು, ಆರತಿ ಮಾಡೋದು. ಹಾಗೆ ಕುಲದೇವರ ಪೂಜೆ. ನಮ್ಮದು ಕುಲದೇವರ ಪೂಜೆ ಸಂಪತ್ತು ಶನಿವಾರ ವಿಶೇಷವಾಗಿ ನಮ್ಮ ಮನೇಲಿ ಮನೆ ದೇವರ ಪೂಜೆ ಇರುತ್ತೆ. ಹಾಗೆ ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಅಲಸಂದಿ ಕಾಳು ಊರಿಂದ ತಂದಿದ್ದೆ. ಏಕೆಂದರೆ ಅಲಸಂದಿ ಕಾಳು ಜಾಸ್ತಿ ದಿನ ಇದ್ಬಿಟ್ರೆ
ಅದು ಗ್ರೀನ್ ಕಲರ್ ಎಲ್ಲ ರೆಡ್ ಕಲರ್ ಆಗಿಬಿಟ್ಟಿರುತ್ತೆ. ಜಾಸ್ತಿ ದಿನ ಇಡೋಕ್ಕೂ ಆಗಲ್ಲ, ಮೊಳಕೆನೂ ಸಹ ಬಂದುಬಿಡುತ್ತೆ. ಅದರಿಂದ ಇವತ್ತು ಅಲಸಂದಿ ಕಾಳು ಜಾಸ್ತಿ ಇತ್ತು, ಊರಿಂದ ತಂದಿದ್ನಲ್ಲ, ಅದರಿಂದ ವಡೆ ಮಾಡಿ ಮತ್ತು ಅಲಸಂದಿ ಕಾಳಿಂದ ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ. ಈಗ ನಾನು ಅಲಸಂದಿ ಕಾಳು ಮತ್ತು ಕರಿಬೇವು ಸೊಪ್ಪನ್ನ ಮತ್ತು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಡೆಗೆ ಇಲ್ಲಿ ಒಣಮೆಣ್ಸಿಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ಮತ್ತು ಅಲಸಂದಿ ಕಾಳು ಇಷ್ಟನ್ನು ಹಾಕಿ ನೀರು ಹಾಕ್ದಂಗೆ ತರಿಯಾಗಿ ರುಬ್ಕೋಬೇಕು. ನೀರು ಹಾಕಿದರೆ ತುಂಬ ತೆಳ್ಳ ಆಗಿಬಿಡುತ್ತೆ ಇದು. ಅದರಿಂದ ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಸ್ವಲ್ಪನೂ ನೀರು ಹಾಕಬಾರ್ದು. ತುಂಬ ಚೆನ್ನಾಗಿರುತ್ತೆ. ಆದರೆ ಬಿಸಿ ಬಿಸಿನೇ ತಿನ್ನಬೇಕು ಈ ಅಲಸಂದಿ ಕಾಳು ವಡೆನ. ಊರಿಂದ ತಂದಾಗ ಯಾವುದಾದ್ರೂ ಅಷ್ಟೇ ಜಾಸ್ತಿ ಇರುತ್ತೆ, ಅದನ್ನು ಬೇಗ ನಾವು ಬೇರೆ ಬೇರೆ ರೆಸಿಪಿನ ಮಾಡಿ ನಾನು ಖಾಲಿ ಮಾಡ್ಕೊಳ್ತೀನಿ. ಹಾಗೆ ಉಳಿದಿರೋವಂಥ ಅಲಸಂದಿ ಕಾಳನ್ನು ಹಾಕಿ ಅದನ್ನು ಸಹ ತರಿಯಾಗಿ ರುಬ್ಕೋಬೇಕು. ನೋಡಿ, ಅಲಸಂದಿ ಕಾಳು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಗ್ರೀನ್ ಕಲರ್ ಇದ್ದಿದ್ದು ಒಂದು 2 ಡೇಸ್ಗೆ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ರೆಡ್ ಕಲರ್ ಆಗಿಬಿಟ್ಟಿದೆ. ಅದನ್ನು ಸಹ ತರಿಯಾಗಿ ರುಬ್ಕೊಂಡು ಈಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ವರ್ಷ ಅಲಸಂದಿ ಕಾಳು ಸೀಸನಲ್ಲೆಲ್ಲ ಜಾಸ್ತಿನೇ ಇರುತ್ತೆ. ಏಕೆಂದರೆ ನಾನು ಊರ ಕಡೆಗೆ ಹೋದರೆ ಜಾಸ್ತಿನೇ ಕೊಟ್ಟಿರ್ತಾರೆ. ಆವಾಗ ನಾನು ಅಲಸಂದಿ ಕಾಳು ದೋಸೆ, ವಡೆ ಮತ್ತು ಪಲಾವ್ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಲಸಂದಿ ಕಾಳು ಮಧ್ಯದಲ್ಲಿ ಸಿಗ್ತಿದ್ರೆ ಪಲಾವಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಕರೆಕ್ಟಾಗಿ ಹಿಟ್ಟೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಶುಂಠಿನೂ ಸಹ ಸೇರಿಸಿದ್ದೀನಿ ಇದಕ್ಕೆ ನಾನು, ಏಕೆಂದರೆ ಅಲಸಂದಿ ಕಾಳು ವಾಯು ಅಂಶ ಜಾಸ್ತಿ ಇರುತ್ತೆ. ಹೊಟ್ಟೆ ಉಬ್ಬರ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಲಸಂದಿ ಕಾಳು ತಿಂದಷ್ಟು. ಅದಕ್ಕೋಸ್ಕರ ಶುಂಠಿನ ಯಥೇಚ್ಛವಾಗಿ ಜಾಸ್ತಿನೇ ಯೂಸ್ ಮಾಡ್ಕೋಬೇಕು ನಾವು. ಅಲಸಂದಿ ಕಾಳು ಯಾವುದೇ ರೆಸಿಪಿ ಮಾಡಿದರೂ ಶುಂಠಿ ಅನ್ನೋದನ್ನು ಹಾಕಲೇಬೇಕು. ಆವಾಗಲೇ ಒಂದು ಸ್ವಲ್ಪ ವಾಯು ಅಂಶ ಎಲ್ಲ ಕಡಿಮೆ ಆಗೋದು. ಹಾಗೆ ರುಬ್ಕೊಂಡು ವಡೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹೊತ್ತು ಸಹ ಬಿಡಬಾರ್ದು, ಏಕೆಂದರೆ ನಾನು ಸ್ವಲ್ಪನೇ ರುಬ್ಕೊಂಡಿರೋದ್ರಿಂದ ಈ ಕಡೆ ನಾನು ಪಲಾವ್ನ ಈಗ ರೆಡಿ ಮಾಡ್ಕೊಳ್ತೀನಿ. ಏಕೆಂದರೆ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಕಡೆ ಪಲಾವ್ ವಿಸಲ್ ಆಗೋಷ್ಟರಲ್ಲಿ ನಾವು ವಡೆನ ಸಹ ರೆಡಿ ಮಾಡ್ಕೋಬೋದು. ಅದಕ್ಕೋಸ್ಕರ ಫಸ್ಟು ನಾನು ವಡೆಗೆ ಎಲ್ಲ ರುಬ್ಬಿ ಇಟ್ಕೊಂಡು ನಂತರ ಈಗ ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ. ಏಕೆಂದರೆ ಅಲಸಂದಿ ಕಾಳು ಇರೋದ್ರಿಂದ 2 ರೆಸಿಪಿನೂ ಸಹ ಒಂದೇ ದಿನ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೆ. ಹಾಗೆ ಪಲಾವ್ಗೆ ನಾನು ಅಲಸಂದಿ ಕಾಳು ಈರುಳ್ಳಿನ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ರುಬ್ಕೋಬೇಕು. ಲವಂಗ, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕಾಯಿ, ಕರಿಬೇವಿನ ಸೊಪ್ಪು. ನಾವು ಕರಿಬೇವಿನ ಸೊಪ್ಪನ್ನ ಈ ಪಲಾವ್ಗೆ ಯೂಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಘಮ ಘಮ ಅಂತ ಇರುತ್ತೆ. ಅದರಿಂದ ಪಲಾವ್ಗೆ ಜಾಸ್ತಿನೇ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ಕೋಬೇಕು. ನಾನಂತೂ ಹಸಿ ಇದ್ದಾಗಲೇ ಜಾಸ್ತಿ ಆದಷ್ಟು ಯೂಸ್ ಮಾಡ್ಕೋತೀನಿ. ಏಕೆಂದರೆ ಒಣಗಿದ ಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ಹಸಿ ಇದ್ದಾಗಲೇ ನಾನು ವಡೆಗೂ ಅಷ್ಟೇ ಜಾಸ್ತಿ ಕರಿಬೇವು ಸೊಪ್ಪನ್ನ ಯೂಸ್ ಮಾಡಿದ್ದೀನಿ, ಈ ಪಲಾವ್ಗೆ ಅಷ್ಟೇ ಯೂಸ್ ಮಾಡಿದ್ದೀನಿ. ಅದನ್ನು ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪಲಾವ್ಗೆ ಜಾಸ್ತಿ ನಾನು ತರಕಾರಿನ ಯೂಸ್ ಮಾಡ್ತಾಯಿಲ್ಲ, ಬರೀ ಅಲಸಂದಿ ಕಾಳು ಟೊಮೊಟೊ ಹಾಕಿ ಮಾಡ್ತಾಯಿರೋದು. ಈಗ ಎಣ್ಣೆ ಹಾಕಿ ಅದಕ್ಕೆ ಸ್ಪೈಸಸ್ನ ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸೊಂಪನ್ನು ಸೇರಿಸಿದ್ದೀನಿ. ಸೊಂಪು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕೆ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕಸ್ತೂರಿ ಮೇಥಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿದ್ದರೆ ಅದನ್ನು ಸಹ ಹಾಕೋಬೋದು. ನಮ್ಮ ಮನೇಲಿ ಮೆಂತ್ಯ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಇಲ್ಲ ಅಂದಾಗ ನಾನು ಈ ರೀತಿ ಕಸ್ತೂರಿ ಮೇಥಿನ ಸೇರಿಸ್ಕೊಳ್ತೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫ್ರೈ ಆದ ನಂತರ ಇಲ್ಲಿ ರುಬ್ಕೊಂಡಿರೋಂಥ ಮಸಾಲೆನೂ ಸೇರಿಸಿ ಅದರದ್ದು ಹಸಿ ಸ್ಮೆಲ್ಲು ಹೋಗೋ ತನಕ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು. ನಂತರ ಈಗ ಅಲಸಂದಿ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿನೇ ಅಲಸಂದಿ ಕಾಳು ಸೇರಿಸಿದಷ್ಟು ಆ ಮಧ್ಯದಲ್ಲಿ ತಿನ್ನಬೇಕಾದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಏಕೆಂದರೆ ಈ ಥರ ಕಾಳೆ ಹಾಕಿ ನಾವು ಮಾಡೋದ್ರಿಂದ ಜಾಸ್ತಿ ವೆಜಿಟೇಬಲ್ ಯೂಸ್ ಮಾಡ್ದಲೇ ಇದ್ರೇ ಬೆಟರು, ಅದು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ 2 ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ. ಈಗ 1 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಮತ್ತು ನಾನು ಚಕ್ಕೆನ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳಿಲ್ಲ, ಅದರಿಂದ ಚಕ್ಕೆ ಪೌಡರ್ನ ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಈ ರೀತಿ ಕುದಿಸ್ಕೋಬೇಕು. ನಂತರ ಮುಚ್ಚಳ ಮುಚ್ಚಿ 1 ವಿಸಲ್ ಹಾಕಿಸ್ಕೊಂಡ್ರೆ ಪಲಾವ್ ಸಹ ರೆಡಿಯಾಗುತ್ತೆ.
ಈಗ ವಡೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಎಣ್ಣೆಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಪಲಾವ್ ಸಹ ಕೂಲಾಗಷ್ಟರಲ್ಲಿ ಈ ಕಡೆ ವಡೆನೂ ಸಹ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಾವು ಬೇಗನೆ ವಡೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಈ ರೀತಿ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು. ಈಗ ವಡೆಯೆಲ್ಲ ಎಣ್ಣೆಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ವಡೆನೂ ಸಹ ರೆಡಿ ಆಗುತ್ತೆ. ಏನೋ ಒಂಥರ ಮಾರ್ನಿಂಗ್ ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಏನೋ ಹೋಟೆಲಲ್ಲಿ ತಿಂತಿದ್ದೀವಿ ಅನ್ನೋ ರೀತಿಯೇ ಫೀಲ್ ಆಗುತ್ತೆ. ಬಜ್ಜಿ ಜೊತೆ ಇಲ್ಲಾಂದರೆ ವಡೆ ಜೊತೆ ಪಲಾವ್ ಹಾಕೊಂಡು ತಿಂತಿದ್ರೆ ಹೊರಗಡೆ ಹೋಗಿ ಪಲಾವ್ ತಿಂತಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ. ಅದೇ ರೀತಿ ನಮ್ಮನೇಲಿ ಶುಕ್ರವಾರ ಒಂಥರ ಹಬ್ಬದ ಕಡೆಯೇ ಇರುತ್ತೆ. ನಮ್ಮನೇಲಿ ಸಂಪತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಆಗಿರುತ್ತೆ. ಲಕ್ಷ್ಮಿಗೆ ಏನಾದರೂ ನೈವೇದ್ಯ ಮಾಡಿದರೆ ಪಂಚಾಮೃತ ಅದು ಸಹ ಇರುತ್ತೆ. ಈ ಕಡೆ ಬಿಸಿ ಬಿಸಿಯಾದ ಅಲಸಂದಿ ಕಾಳಿನ ಪಲಾವ್ ಜೊತೆ ಅಲಸಂದಿ ಕಾಳಿನ ವಡೆನೂ ಸಹ ಇತ್ತು. ತುಂಬ ಚೆನ್ನಾಗಿತ್ತು ಇವತ್ತಿನಂತೂ ತಿಂಡಿ ನಮಗೆ. ಅದರಲ್ಲೂ ಈ ಮಳೆ ಬರ್ತಾಯಿದೆ, ಚಳಿಗೆ ಬಿಸಿ ಬಿಸಿಯಾದ ಈ ವಡೆ ಜೊತೆ ಪಲಾವ್ ಅಂತೂ ಒಳ್ಳೆ ಕಾಂಬಿನೇಷನ್ನು. ಹಾಗೆ ಈ ಅಲಸಂದಿ ಕಾಳಿನ ವಡೆನ ಜಾಸ್ತಿ ಇಡೋಕ್ಕೆ ಆಗಲ್ಲ, ಏಕೆಂದರೆ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು. ಸಂಜೆ ಅಷ್ಟರಲ್ಲಿ ಇದನ್ನು ಖಾಲಿ ಮಾಡ್ಕೋಬೇಕು. ಇದು ಬಿಸಿಲೇ ತಿನ್ನಬೇಕು, ಬಿಸಿ ತಿಂದ್ರೇ ಮಜಾ ಇದು. ಏಕೆಂದರೆ ಬಿಸಿಲೇ ಕ್ರಿಸ್ಪಿಯಾಗಿ ಗರಿಯಾಗಿ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಮೆದ್ದೆ ಥರ ಆಗಿಬಿಟ್ಟಿರುತ್ತೆ. ಹಾಗೆ ಸಹ ವಡೆಯೆಲ್ಲ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಈಗ ಪಲಾವ್ ಸಹ ಕೂಲಾಗಿದೆ, ಒಂದೇ ಒಂದು ವಿಸಲ್ ಹಾಕ್ಸ್ಕೊಂಡಿದ್ದು. ಈಗ ಮುಚ್ಚಳ ತೆಗೆದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಅಲಸಂದಿ ಕಾಳಿನ ಪಲಾವ್ ಅಂತೂ ರೆಡಿ ಆಯಿತು. ನಮ್ಮನೆ ತಿಂಡಿ ಬಿಸಿ ಬಿಸಿ ಪಲಾವ್ ಹಾಕ್ಕೊಂಡು ಅದ್ರ ಜೊತೆ ವಡೆ ಹಾಕ್ಕೊಂಡು ತಿಂತಿದ್ರೆ ಆಹಾ ಎಂಥ ರುಚಿ ಗೊತ್ತಾ. ಸೂಪರಾಗಿತ್ತು ಇವತ್ತಿನ ನಮ್ಮನೆಯ ಬ್ರೇಕ್ಫಾಸ್ಟು. ಲಂಚ್ ಬಾಕ್ಸಿಗಂತೂ ಒಳ್ಳೆ ಕಾಂಬಿನೇಷನ್ನು ಇದು. ಇದಕ್ಕೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಕೊಟ್ರಂತೂ ಖಾಲಿ ಮಾಡ್ಕೊಂಡು ಬರ್ತಾರೆ, ಅಷ್ಟು ಟೇಸ್ಟಿಯಾಗಿತ್ತು. ಬಿಸಿ ಬಿಸಿಯಾದ ಬೆಳಗಿನ ಬ್ರೇಕ್ಫಾಸ್ಟ್ ಸಹ ತಿಂದಾಯಿತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.